ನಮಸ್ಕಾರ. ನಾವು ಗದಗ ತಾಲೂಕು ಗ್ರಾಮದವರು. ನಮಗ ನೀರಿಂದ ಕೊರತೆಯಾಗಿ 2 ತಿಂಗಳ ಆಗೋತು. ಒಂದು ನದಿ ನೀರು ಬರ್ತಾ ಇಲ್ಲ. ಊರಾಗ ಕೆರೆ ಐತಿ, ಕೆರೆ ನೀರು ಕುಡಿತಿದ್ವಿ, ಬಳಸ್ತಿದ್ವಿ, ಎಲ್ಲ ಮಾಡ್ತಿದ್ವಿ. ಕೆರೆನೂ ಬತ್ತಿ ಹೋಗೈತಿ. ಮಳೆ ಇಲ್ಲ ಕಾರಣದಿಂದ ನಮಗೆ ತುಂಬಾ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ. ಕುಡಿಯಾಕ ತುಂಬಿದ್ರು ನೀರು ಬರ್ತಿದ್ವು. ಈಗ ಅದು ತುಂಬಿದ್ರು 25ನೇ ತಾರೀಕಿಗೆ ಅದನ್ನ ಗೇಟ್ ಓಪನ್ ಮಾಡಿದ್ರು, ಆದ್ರೂ ನೀರು ಬರ್ತಾ ಇಲ್ಲ. ಯಾಕೆ ಇಂಥ ದೊಡ್ಡ ಸಮಸ್ಯೆ ಆಗೈತಿ? ಯಾವ ಅಧಿಕಾರಿಗಳು ಕ್ರಮ ತಗೊಂಡ್ವಲ್ರು? PD ಅವರು, ಪಂಚಾಯತಿ ಅವರು, ನಾವು ಗ್ರಾಮ ಪಂಚಾಯತಿಗೆ ಬಂದು ಎಲ್ಲರಿಗೂ ಭೇಟಿ ಆಗಿವಿ, ಕಿಲಿ ಹಾಕಿ ಪಂಚಾಯತಿನ. ಆದ್ರೂ ನಮಗೆ ಕುಡಿಯಾಕ ನೀರು ಸತಿನ ಸಮಸ್ಯೆ ಐತಿ. ತುಂಬಿದ್ರು ನೀರು ತುಂಬಿದ್ರು, ನದಿ ತುಂಬಿದ್ರು ನೀರು ಬರ್ತಾ ಇಲ್ಲ. ನಮ್ಗೆ ಕುಡಿ ನೀರಿಗೆ ದೊಡ್ಡ ಸಮಸ್ಯೆ ಆಗೈತಿ. ನಾವು ಎಷ್ಟೊತ್ತಿದ್ರು ಗಾಡಿ ಮೋಟ್ರ್ ಇದ್ದರು ಹೊಲಕ್ಕೆ ಹೋಗ್ಬೇಕು, ಗಾಡಿ ತಗೊಂಡು ಹೋಗಿ ತುಂಬ್ಕೊಂಡ್ ಬರ್ಕೊಡ್ಬೇಕು. ಮತ್ತೆ ನಾವು ದಿನಕ್ಕೆ 200 ರೂಪಾಯಿ ದುಡಿತೀವಿ. ದುಡಿದು ಅದ 300 ರೂಪಾಯಿ ಗಾಡಿಯರಿಗೆ ಕೊಟ್ಟು, ನಾವು ನಿನ್ನೆ 300 ರೂಪಾಯಿ ಕೊಟ್ಟು 30 ಕೊಡ ನೀರು ತಗೊಂಡಿವಿ. 10 ರೂಪಾಯಿ ಒಂದು ಕೊಡ ನೀರು ಕುಡ್ದಿವಿ. ನಾವು ಇದ್ರಂತಾಗ ಎಲ್ಲಿ ತನ ನಾವು ಹಿಂಗ ಮಾಡ್ಕೊತ ಹೋಗೋಣ. ಇದ್ರ ಬಗ್ಗೆ ಯಾರಾದ್ರೂ ದಯವಿಟ್ಟು ಕ್ರಮ ತಗೋರಿ ಎಲ್ಲರೂ. ನೀವು ಪಂಚಾಯತಿಯವ್ರು ಕೇಳಿದ್ರಿ? ನಾವು ಪಂಚಾಯತಿಯವ್ರನ್ನ ಕೇಳಿದ್ವಿ. ಏನ್ ಹೇಳ್ತಾರ ಅವ್ರು? ಮಾಡ್ತೀವ್ರಿ ಎಲ್ಲರೂ. ನಾಳೆ ಬರ್ತಾವ್ರಿ, ನಾಳೆ ಬರ್ತಾವ್ರಿ. ಏನ್ ಮಾಡ್ಬೇಕು? ಮೋಟ್ರ್ ಸುಟ್ಟಾಗೈತಿ, ಪೈಪ್ ಹೊಡ್ದೈತಿ, ಏನ್ ಮಾಡಕ್ಕಾಗತ್ತ ಅಂತಾರ. ಮತ್ತೆ ಒಳ್ಳೆ ಕರೆಂಟ್ ತೆಗೆದು ನೀರು ಬಿಡ್ತಾರ. ಇಲ್ಲೇ ಒಂದ್ ಒನೆ ಕರೆಂಟ್ ಐತ್ರ, ಒಂದ್ ಒನೆ ಕರೆಂಟ್ ಇರ್ತೈತಿ. ಒಮ್ಮೆ ನೀರಿಂದ ದೊಡ್ಡ ಸಮಸ್ಯೆ ಆಗೈತಿ ನಮಗ. ಎಲ್ಲರೂ ನಮಗ ಇದನ್ನ ನಿಮ್ಗ PDO ಸ್ಪಂದನೆ ಮಾಡ್ತಾರನೇ ಇಲ್ಲವ? ಮಾಡುದಿಲ್ರಿ. ಏನ್ ನೀವು ನೀರಿಗೆ ಸಮಸ್ಯೆ ಕೇಳಿದ್ರೆ ಏನ್ ಹೇಳ್ತಾರ ಅವ್ರು? ಮಾಡ್ಕೊಡ್ತೈತಿ, ಸಮಸ್ಯೆ ಐತಿ, ಪೈಪ್ ಹೊಡ್ತೈತಿ, ಮೋಟ್ರ್ ಹೊಡ್ತೈತಿ, ಮಾಡನ್ರಿ. ನಾಳೆ ಮಾಡೋಣ, ನಾಡ್ದು ಮಾಡೋಣ, ಇದನ್ನ ಹೇಳ್ತಾರ್ರಿ. ಯಾರು ಕೇಳ್ತಾ ಇಲ್ಲ ನಮ್ಮ ಮಾತು. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಭೀಮವ್ವ ಬಾನಾಪುರ.